ಬೇಸಿಗೆ ಬಿಸಿಲು ಶುರು ಆಗಿದೆ, ಒಳ್ಳೆ ಬಿಸಿಲು ಬರ್ತಾ ಇದೆ. ಅದಕ್ಕೆ ನಾನಿವತ್ತು ಮಜ್ಜಿಗೆ ಮೆಣಸಿನಕಾಯಿ ಅಥವಾ ಬಾಳ್ಕದ ಮೆಣಸಿನಕಾಯಿ ಮಾಡ್ತಾಯಿದ್ದೀನಿ. ಈ ಬೇಸಿಗೆನಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ಕರೆದು ತಿನ್ನಬಹುದು. ಊಟದ ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮತ್ತು ನಾನು ಯಾವ ರೀತಿ ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲೊಂದು 3/4 kg ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರಲಿ. ಅಂಗಡಿಯಿಂದ ತಂದ ದಿನವೇ ಮಾಡಿದ್ರೆ ಒಳ್ಳೆಯದು. ಫ್ರಿಜ್ನಲ್ಲಿಟ್ಟು ಆಮೇಲೆ ಮಾಡದೇ ಇದ್ದರೆ ಒಳ್ಳೆಯದು. ಮೆಣಸಿನಕಾಯಿನಲ್ಲಿ ಸಾಕಷ್ಟು ಜಾತಿ ಮೆಣಸಿನಕಾಯಿಗಳಿದೆ. ಕೆಲವು ತುಂಬ ಖಾರ ಇರುತ್ತೆ, ಕೆಲವು ಖಾರ ಇರಲ್ಲ. ಅದಕ್ಕೆ ತರಕಾರಿ ಅಂಗಡಿಗೆ ಹೋಗಿ ಕೇಳಿ ತೊಗೊಳ್ಬೇಕು. ಖಾರ ಕಡಿಮೆ ಇರೋ ಮೆಣಸಿನಕಾಯಿ ಮತ್ತು ಬಾಳ್ಕದ ಮೆಣಸಿನಕಾಯಿ ಮಾಡೋಕ್ಕೆ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಖಾರ ಕಡಿಮೆ ಇರೋದನ್ನು. ನಿಮಗೆ ಸ್ವಲ್ಪ ಖಾರ ಇರಲಿ ಅಂತಿದ್ರೆ ಮೀಡಿಯಮ್ ಖಾರ ಇರೋ ಮೆಣಸಿನಕಾಯಿ ತೊಗೊಳ್ಬಹುದು. ಮೊದಲು ಮೆಣಸಿನಕಾಯಿನ ಚೆನ್ನಾಗಿ ಒಂದು 2ರಿಂದ 3 ಸಲ ತೊಳಿಬೇಕು. ಮತ್ತು ಈ ಬಾಳ್ಕದ ಮೆಣಸಿನಕಾಯಿ ಮಾಡೋಕ್ಕೆ ಮೆಣಸಿನಕಾಯಿ ಪೂರ್ತಿ ನೀರಿನ ಅಂಶ ಹೋಗಿರಬೇಕು ಅಂತ ಏನಿಲ್ಲ. ನಾವಿಲ್ಲಿ ಮೆಣಸಿನಕಾಯಿನ ಮಜ್ಜಿಗೆನಲ್ಲಿ ನೆನೆಸೋದ್ರಿಂದ ಮೆಣಸಿನಕಾಯಿ ಒಂದು ಸ್ವಲ್ಪ ಒದ್ದೆ ಇದ್ರೂ ತೊಂದರೆ ಇಲ್ಲ. ತೊಳೆದ ಮೆಣಸಿನಕಾಯಿ ಎಲ್ಲ ತೆಗೆದು ನಾನೊಂದು ತಟ್ಟೆನಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಹಸಿಮೆಣಸಿನಕಾಯಿದು ತೊಟ್ಟನ್ನು ತೆಗಿಬಾರ್ದು. ಚಾಕುವಿಂದ ಮೆಣಸಿನಕಾಯಿನ ಒಂದು ಕಡೆ ಮಾತ್ರ ಸೀಳ್ಕೊಳ್ಬೇಕು. ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಪೂರ್ತಿ ಅರ್ಧ ಹೆಚ್ಚಬಾರ್ದು. ಒಂದಷ್ಟು ಮೆಣಸಿನಕಾಯಿ ಸೀಳೋ ಅಷ್ಟರಲ್ಲಿ ಬೇಗ ಬೇಗ ಮಾಡೋಕ್ಕೆ ಬಂದುಬಿಡುತ್ತೆ. ಮೊದಲು ಎಲ್ಲ ಮೆಣಸಿನಕಾಯಿನೂ ಸೀಳಿಟ್ಕೊಳ್ತೀನಿ. ಮತ್ತು ನೋಡಿ, ನಾವು ಯಾವ ಥರ ಮೆಣಸಿನಕಾಯಿ ತೊಗೊಂಡಿದ್ರೂ ಸರಿ, ಖಾರ ಇರಲಿ ಖಾರ ಇಲ್ಲದೇ ಇರಲಿ, ಇಷ್ಟೊಂದು ಮೆಣಸಿನಕಾಯಿ ಸೀಳಿ ಇದೆಲ್ಲ ಮಾಡಿದಾಗ 1ರಿಂದ 1.5 ದಿನ ಕೈ ಚೆನ್ನಾಗಿ ಉರಿ ಬರುತ್ತೆ. ಚುರು ಚುರು ಅಂತ ಇರುತ್ತೆ. ಅಕಸ್ಮಾತ್ ಯಾರಿಗಾರು ಗೊತ್ತಿಲ್ಲದೆ ಇದ್ದರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿನಕಾಯಿ ಖಾರ ಬರೋದೇ ಅದರ ಬೀಜದಲ್ಲಿ. ಬಾಳ್ಕದ ಮೆಣಸಿನಕಾಯಿ ಒಂದು ಸ್ವಲ್ಪನೂ ಖಾರ ಬರಬಾರ್ದು ಅಂತ ಇದ್ದರೆ ಒಳಗಿನ ಬೀಜ ಎಲ್ಲ ತೆಗೆದುಬಿಡಬೇಕು. ಒಂದು ಸ್ವಲ್ಪ ಖಾರ ಇರಲಿ ಪರವಾಗಿಲ್ಲ ಅಂತಿದ್ರೆ ಬೀಜದ ಸಮೇತನೇ ಮಾಡಬಹುದು. ಮಜ್ಜಿಗೆಲಿ ನೆನೆಸಿ ಒಣಗಿಸಿದಾಗ ಖಾರ ಹೇಗೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನೋಡಿ, ಮಾಡುವಾಗ ಇಷ್ಟೊಂದು ಮೆಣಸಿನಕಾಯಿ ಅಂತ ಅನಿಸುತ್ತೆ. ಒಣಗಿದ ಮೇಲೆ ಅಯ್ಯೋ ಇಷ್ಟೇನ ಆಗಿದ್ದು ಅನಿಸುತ್ತೆ. ಕಡಿಮೆ ಆಗುತ್ತೆ, ಇದು ಒದಗಲ್ಲ. ನಾನು ಮೆಣಸಿನಕಾಯಿಂದ ಬೀಜ ಎಲ್ಲ ತೆಗಿತಾ ಇದ್ದೀನಿ. ನಾನೊಂದು ಸುಲಭದ ದಾರಿ ಕಂಡು ಹಿಡ್ಕೊಂಡಿದ್ದೀನಿ. ಸೀಳಿದ ಮೆಣಸಿನಕಾಯನ್ನು ಈ ರೀತಿ ಚಮಚದ ಹಿಂಭಾಗದಿಂದ ಹೀಗೆ ತೆಗಿಬೇಕು. ಸುಲಭವಾಗಿ ಬಂದುಬಿಡುತ್ತೆ. ತೊಟ್ಟಿನ ಹತ್ತಿರ ಚಮಚದಿಂದ ತೆಗೆದ್ರೆ ಪೂರ್ತಿ ಬೀಜಗಳು ಬಂದುಬಿಡುತ್ತೆ. ಕೈಯಲ್ಲೂ ತೆಗಿಬಹುದು. ಆಮೇಲೆ ಕೈ ತುಂಬಾ ಉರಿಯುತ್ತೆ. ಅದಕ್ಕೆ ನಾನು ಈ ರೀತಿ ಬೀಜ ತೆಗೆದಿದ್ದೀನಿ. ಹೀಗೆ ಮಾಡೋದ್ರಿಂದ ಕೈ ಸ್ವಲ್ಪ ಕಡಿಮೆ ಉರಿಯುತ್ತೆ. ಈಗ ಅಷ್ಟು ಮೆಣಸಿನಕಾಯ್ದು ಬೀಜ ತೆಗೆದಿಟ್ಕೊಂಡಿದ್ದೀನಿ. ಬಾಣಲೆಗೆ ನಾನೊಂದು 3 ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಇದನ್ನು ಕಡಿಮೆ ಉರಿನಲ್ಲಿ ಹುರ್ಕೊಳ್ಬೇಕು. ಮೆಂತ್ಯದ ಬಣ್ಣ ಬೇಗ ಬದಲಾಗಿ ಸೀದು ಹೋಗಿಬಿಡುತ್ತೆ. ಹಾಗಾಗಿ ಉರಿ ಕಡಿಮೆ ಇರಲಿ ಮತ್ತು ನಿಧಾನಕ್ಕೆ ಹುರ್ಕೊಳ್ಬೇಕು. ನಾವು ಈ ಬಾಳ್ಕದ ಮೆಣಸಿನಕಾಯಿಗೆ ಮೆಂತ್ಯ ಒಂದನ್ನೇ ಹುರಿದು ಹಾಕೋದು. ನೋಡಿ, ಇವಾಗ ಬಣ್ಣ ಬದಲಾಗಿದೆ. ಒಂದು ಸ್ವಲ್ಪ ಬಿಸಿ ಆರಲಿ. ಬಿಸಿ ಆರಿದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಹೆಪ್ಪು ಹಾಕಿರೋ ಮೊಸರು. ಆದಷ್ಟು ಮನೆಯಲ್ಲಿ ಹೆಪ್ಪು ಹಾಕಿರೋ ಮೊಸರನ್ನೇ ತೊಗೊಳ್ಳಿ. ನಾನು ಯಾವ ಪಾತ್ರೆಯಲ್ಲಿ ಮೆಣಸಿನಕಾಯಿನ ನೆನೆಸ್ಬೇಕಂತಿದ್ದೀನಲ್ಲ ಅದಕ್ಕೆ ಮೊಸರು ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮೊಸರನ್ನ ಕಡ್ಕೊಳ್ತೀನಿ. ಮಜ್ಜಿಗೆ ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮತ್ತೀಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇಂಗು ಹಾಕ್ತಾಯಿದ್ದೀನಿ. ಈಗ ಹುರಿದು ಪುಡಿ ಮಾಡಿದ್ದೀವಲ್ಲ ಆ ಮೆಂತ್ಯದ ಪುಡಿ ಹಾಕ್ತಾಯಿದ್ದೀನಿ. 1ರಿಂದ 1.5 ಚಮಚದಷ್ಟು ಹಾಕಬಹುದು. ಮತ್ತು ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಘಮ ಬರುತ್ತೆ. ಇದನ್ನೆಲ್ಲ ಹಾಕೋದ್ರಿಂದ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಉಪ್ಪು ಕರಗಬೇಕು. ಮೆಂತ್ಯದ ಘಮ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಈಗ ಇದಕ್ಕೆ ಸೀಳಿ ಬೀಜ ತೆಗೆದಿಟ್ಕೊಂಡಿದ್ವಲ್ಲ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಮೆಣಸಿನಕಾಯಿ ತೊಟ್ಟನ್ನು ತೆಗಿಬಾರ್ದು. ತೊಟ್ಟಿನ ಸಮೇತನೇ ನಾವು ಈ ಬಾಳ್ಕದ ಮೆಣಸಿನಕಾಯಿ ಮಾಡೋದು. ಮೆಣಸಿನಕಾಯಿ ಪೂರ್ತಿ ಮಜ್ಜಿಗೆನಲ್ಲಿ ಮುಳುಗೋ ಹಾಗೆ ಹರಡ್ಕೊಳ್ಬೇಕು. ಈಗ ಇದನ್ನು ಮುಚ್ಚಿಟ್ಟು ಕಡೇ ಪಕ್ಷ ಅಂದ್ರೂ 24 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಕೆಲವರು ಇನ್ನೂ ಜಾಸ್ತಿ ನೆನೆಸೋದು ಇದೆ. ಮಧ್ಯದಲ್ಲಿ 1-2 ಸಲ ಕೈ ಆಡಿಸಿ ಎಲ್ಲ ಚೆನ್ನಾಗಿ ಮುಳುಗಿದೆಯಾ ಮೆಣಸಿನಕಾಯಿ ಅಂತ ನೋಡಿದ್ರೆ ಒಳ್ಳೆಯದು. ನೋಡಿ, ಇದು 24 ಗಂಟೆಗಳ ಕಾಲ ಆಗಿದೆ. ಈ ಮೆಣಸಿನಕಾಯಿ ಹೇಗೆ ಚೆನ್ನಾಗಿ ನೆಂದಿದೆ ಅಂತ. ನೆಂದ ಎಲ್ಲ ಮೆಣಸಿನಕಾಯಿನ ತಟ್ಟೆ ಮೇಲೆ ಪಕ್ಕ ಇಟ್ಟು ಒಣಗಿಸ್ಕೊಳ್ಬೇಕು. ಒಂದ್ರ ಮೇಲೊಂದು ಇಡಬಾರ್ದು. ನೀವೇನಾದರೂ kg ಗಟ್ಟಲೆ ಮಾಡ್ತಾಯಿದ್ರೆ ಒಂದು ಚಾಪೆ ಹಾಸಿ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಮೆಣಸಿನಕಾಯಿನ ಹಾಕಿ ಒಣಗಿಸ್ಬಹುದು. ಈ ಮಸಾಲೆ ಮಜ್ಜಿಗೆನ ಬೇಕಾದರೆ ಮಜ್ಜಿಗೆ ಪಳದಿಯ ಮಾಡೋಕ್ಕೆ ಬಳಸ್ಕೋಬೋದು. ನಾನು ಈ ಮೆಣಸಿನಕಾಯಿನ 5 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ಇದಕ್ಕೆ 5 ದಿನದ ಬಿಸಿಲು ಖಂಡಿತ ಬೇಕಾಗತ್ತೆ.
ಪೂರ್ತಿ ಒಣಗಿದ ಮೇಲೆ ನೋಡಿ ಹೇಗಾಗಿದೆ ಅಂತ. ಇದನ್ನು ಒಂದು ಗಾಳಿ ಆಡದೇ ಇರೋ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬಹುದು. ಈಗ ಇದನ್ನು ಕಾದ ಎಣ್ಣೆಗೆ ಹಾಕಿಬಿಟ್ಟು ಕರೆದು ತಿನ್ನಬಹುದು. ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಬಾಳ್ಕದ ಮೆಣಸಿನ್ಕಾಯಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.